ನನ್ನ ನೆಚ್ಚಿನ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಸ್ವಾಗತ. ಇದು ನಮ್ಮ ಉತ್ತರ ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವ ಸಂಡೂರು. ಈ ಅನೇಕ ಬೆಟ್ಟ ಗುಡ್ಡಗಳು, ಪರ್ವತ ಶ್ರೇಣಿಗಳು ಮಂಜಿನಿಂದ ಕೂಡಿರ್ತವೆ. ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಸುಮ್ಮನೆ ಹೇಳಿಲ್ಲ ಇದನ್ನು ಕಾಶ್ಮೀರ ಅಂತೇಳಿ. ಇಲ್ಲಿನ ಬೆಟ್ಟ ಗುಡ್ಡ ಪ್ರಕೃತಿ ಸೌಂದರ್ಯನ ಅದೆಷ್ಟು ಪದಗಳಲ್ಲಿ ವರ್ಣನೆ ಮಾಡೋಕ್ಕೂ ಸಾಧ್ಯನೇ ಇಲ್ಲ. ಅಷ್ಟು ಒಂದು ಒಳ್ಳೆಯ ಸುಂದರವಾದಂಥ ಜಾಗ ಇದು. ಯಾವ ಮಲೆನಾಡಿಗಿಂತ ಏನು ಕಮ್ಮಿ ಇಲ್ಲ ಈ ಸಂಡೂರು. ನಾನು ಚಿತ್ರದುರ್ಗದಿಂದ ಈ ಸಂಡೂರಿನಲ್ಲಿ ಒಂದು 3 ತಿಂಗಳು ಇಲ್ಲೊಂದು ದೊಡ್ಡ ಪೇಂಟಿಂಗ್ ಮಾಡೋಕ್ಕೋಸ್ಕರ ಬಂದಿದ್ದೆ. ಹಾಗಾಗಿ ಪ್ರತಿನಿತ್ಯ ನಾನು ಈ ಬೆಟ್ಟ ಗುಡ್ಡಗಳನ್ನು ಹತ್ತುತ್ತಾ ಇದ್ದೆ. ಅಲ್ಲಿ 3 ತಿಂಗಳು ನಾನು ಹೆಂಗೆ ಕಾಲ ಕಳೆದೆ ಅಂತ ಗೊತ್ತಾಗಿಲ್ಲ. ಈ ಸಂಡೂರು ನೋಡ್ಬೇಕಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 3 ತಿಂಗಳು ಮಾತ್ರ ಇಲ್ಲಿ ಸ್ವರ್ಗನೇ. ಅಷ್ಟು ಒಂದು ಸುಂದರವಾದಂಥ ಜಾಗ. ಆದರೆ ಇಲ್ಲಿ ಬೆಟ್ಟ ಗುಡ್ಡಗಳು ಹತ್ಬೇಕಂದ್ರೆ ಕೈಕಾಲು ಗಟ್ಟಿಗಿರಬೇಕು. ಈ ಸಂಡೂರಿನಲ್ಲಿ ನನಗೆ ಒಳ್ಳೆಯ ಸ್ನೇಹಿತರಿದ್ದಾರೆ. ಅವರ ಹೆಸರು ನಾಗೇಂದ್ರ ಕಾವೂರು ಅಂತೇಳಿ. ಇವರು ಒಬ್ಬ ಉತ್ತಮ ಲೇಖಕರು. ಯಾಕಂದರೆ ಇಲ್ಲಿನ ಬೆಟ್ಟ ಗುಡ್ಡ ಪರಿಸರದ ಬಗ್ಗೆ ಸಾಕಷ್ಟು ಕಡೆ ಎಲ್ಲ ದಿನಪತ್ರಿಕೆಗಳಲ್ಲಿ ಇವರ ಲೇಖನ ಪ್ರಕಟವಾಗಿದೆ. ನನ್ನ ವಯಸ್ಸೀಗ 65 ವರ್ಷ ತುಂಬಿದೆ. ಆದರೆ ಎಲ್ಲರೂ ಹೇಳ್ತಾರೆ ಏಜ್ ಈಸ್ ಎ ಜಸ್ಟ್ ನಂಬರ್ ಅಂತೇಳಿದೆ. ಅದೇ ರೀತಿ ನಾನು ಈಗಲೂ ಕೂಡ ಆ್ಯಕ್ಟಿವ್ ಆಗಿದ್ದೀನಿ. ಒಂದೇ ದಿವಸ ಹಿಮಾಲಯದಲ್ಲಿ 19 ಕಿಲೋಮೀಟ್ರ್ ಚಾರಣ ಮಾಡಿದ್ದೀನಿ. ಈ ವಯಸ್ಸಿನಲ್ಲೂ ಬೆಟ್ಟ ಗುಡ್ಡಗಳನ್ನು ಲೀಲಾಜಾಲವಾಗಿ ಹತ್ತುತ್ತಾರೆ. ಒಂದು ಯಾರೇ ಪ್ರವಾಸಿಗರು ಬರಲಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಂದು ಸ್ಥಳಗಳನ್ನು ಭಾಳ ಖುಷಿಯಿಂದ ಕರ್ಕೊಂಡೋಗಿ ತೋರಿಸ್ತಾರೆ. ಅದೇ ಒಂದು ಖುಷಿ. ಸ್ಥಳಗಳ ಬಗ್ಗೆ ರಾತ್ರಿ ಎಲ್ಲ ಕೂತ್ಕೊಂಡು ಲೇಖನ ಬರೀತಾನೇ ಇರ್ತಾರೆ ಯಾವಾಗಲೂ. ನಾವು ಬೆಳಿಗ್ಗೆ 6 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಇಬ್ಬರೇ. ಮೇಲೆ ಬರೋಷ್ಟೊತ್ತಿಗೆ ಒಂದು 7 ಕಾಲಾಗಿತ್ತು. ಆದರೆ ಮೇಲೆ ಬಂದಾಗ ಗೊತ್ತಾಯಿತು, ಇಲ್ಲಿ ನೋಡೋಕೆ ಕಳೆದೋಗ್ಬಿಟ್ವಿ. ಅಷ್ಟು ಮಂಜು, ಅಷ್ಟು ಇದು ಭಾಳ ತುಂಬ ಚೆನ್ನಾಗಿತ್ತು. ಸುಮ್ಮನೆ ಹೇಳಲ್ಲ, ಗಾಂಧೀಜಿಯವರು ಸೆಪ್ಟೆಂಬರ್ ಅಂತೇಳಿ ನೋಡ್ಬೋದು ಎಷ್ಟು ಮಂಜಿನಿಂದ ಆವರಿಸ್ಕೊಂಡಿರುತ್ತೆ ಇಲ್ಲಿ ಸಂಡೂರಲ್ಲಿ. ಭೀಮತೀರ್ಥ, ಯಾಕಂದರೆ ಸಂಡೂರಿಗೆ ಬಂದು ಯಾವುದೋ ಒಂದು ಪ್ರದೇಶ ನೋಡಿ ಹೋದಲ್ಲ, ಏನೇ ಕಷ್ಟ ಇದ್ದರೂ ಭೀಮತೀರ್ಥ ಬನ್ನಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿನ್ನ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ವಿಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ.